ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ತೀರ್ಪು, ಸಿಹಿ ಹಂಚಿ ಸಂಭ್ರಮಿಸಿದ ಯುವಕರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಒಳ ಮೀಸಲು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಹುಮ್ನಾಬಾದ್ ಪಟ್ಟಣದಲ್ಲಿ ದಲಿತ ಮಾದಿಗ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಪರಮೇಶ್ವರ ಕಾಳಮಂದರ್ಗಿ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಒಳ ಮೀಸಲಾತಿಗೆ ನ್ಯಾಯಾಲಯ ತೀರ್ಪು ನೀಡಿದ ಬಳಿಕ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ನಂತರ ಪರಮೇಶ್ವರ ಕಾಳಮಂದರ್ಗಿ ಮಾತನಾಡಿ, ರಾಜ್ಯ ಸರ್ಕಾರ ಒಳ ಮೀಸಲು ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಒಳ ಮೀಸಲು ನೀಡುವಂತೆ ಕಳೆದ ಹಲವು ವರ್ಷಗಳಿಂದ ಮಾಡಿದ ಹೋರಾಟ ಫಲವಾಗಿ ಇದೀಗ ತೀರ್ಪು ನೀಡಿದ್ದು ಸಂತೋಷ ತಂದಿದೆ. ಒಳ ಮೀಸಲಾತಿ ನೀಡುವಂತೆ ಹಲವು ಬಾರಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಈ ಬಗ್ಗೆ ದೇಶದಾದ್ಯಂತ ಜಾಗೃತಿ ಮೂಡಿಸಲಾಗಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲು ಒದಗಿಸುವ ಮೂಲಕ ಸಾಮಾಜಿಕ ನ್ಯಾಯ ನೀಡಿದೆ. ಇದರ ಶ್ರೇಯಸ್ಸು ಮಂದಕೃಷ್ಣ ಮಾದಿಗ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಇಂದು ಇಡೀ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ SC ST ಜನಕ್ಕೆ ಒಂದು ಬಹಳ ಸಂತೋಷವಾದ ವಿಷಯ. ಯಾಕಪ್ಪ ಅಂತಂದರೆ ಸುಮಾರು 30-35 ವರ್ಷಗಳಿಂದ ನಮ್ದು ಒಳ ಮೀಸಲಾತಿ ವರ್ಗೀಕರಣ ಸಲುವಾಗಿ ಹೋರಾಟ ಮಾಡತಕ್ಕಂಥ ನಮ್ಮ ಮಂದಕೃಷ್ಣ ಅವರು ಬಹಳಷ್ಟು ಜನ ನಮ್ಮ ಮಾದಿಗ ಸಮಾಜದಲ್ಲಿ ಹೋರಾಟ ಮಾಡ್ತಾ ಪ್ರಾಣ ತ್ಯಾಗ ಮಾಡಿದ್ದಾರೆ ಸುಮಾರು ಜನರು. ಅದಕ್ಕೊಂದು ಇವತ್ತು ಜಯ ಸಿಕ್ಕಿದೆ. ಈ ಜಯ ಸಿಗೋಕ್ಕೆ ಕಾರಣ ಕೇಂದ್ರ ಸರ್ಕಾರ 7 ನ್ಯಾಯಾಧೀಶ ಪೀಠಕ್ಕೆ ಇದು ಮಾಡಿದ್ರು. ಇವತ್ತು ನ್ಯಾಯಾಧೀಶ ಪೀಠಕ್ಕೆ ಒಳ ಮೀಸಲಾತಿ ಪರವಾಗಿ ಆದೇಶ ಹೊರಡಿಸಿದೆ. ಆದ ಕಾರಣದಿಂದ ನಮಗೆ ಬಹಳಷ್ಟು ಖುಷಿ ಆಗ್ತದೆ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಸುಮಾರು ನಾವು 2014 ಫ್ರೀಡಮ್ ಪಾರ್ಕ್ದಲ್ಲಿ ಹೋರಾಟಕ್ಕೆ ಭಾಗಿಯಾಗಿದ್ದೇವೆ. ನಾವು ಆ ಹೋರಾಟದಲ್ಲಿ ಕೆಲವರು ನಮ್ಮ ಅಣ್ಣತಮ್ಮರಿಗೆ ಹೋಗ್ತಾ ಇದ್ದ ಟೈಮಲ್ಲಿ ಬಸ್ಸಿಗೆ ಗ್ಲಾಸ್ ಹೊಡೆದು ಅವ್ರು ಕಾಲು ಕಟ್ಟಾಗಿತ್ತು, ಕೆಲವರು ಕಣ್ಣಿಗೆ ಹಾಕಿ ತಲೆಯೆಲ್ಲ ಹೊಡೆದು ಸುಮಾರು ಜನ ಹುಬ್ಳಿ ಸಮಾವೇಶ ಕಾರ್ಯಕ್ರಮದಲ್ಲಿ 7 ಜನ ಗಾಡಿ ಪಲ್ಟಿಯಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರು ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತಂದು ನಮ್ಮ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ST ಜನಪರವಾಗಿ ಕೇಂದ್ರ ಸರ್ಕಾರ ಇತ್ತು ಹಾಗೂ ಮೋದಿ ಅವ್ರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಸಮುದಾಯಕ್ಕೆ ಒಂದು ಜಯ ಸಿಕ್ಕಿದೆ. ಅದ ಕಾರಣದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೊಂದು ಹೂವಿನ ಮಾಲಾರ್ಪಣೆ ಮಾಡುತ್ತೆ, ಹಾಗೆ ಸಿಹಿ ಹಂಚುವ ಮೂಲಕ ನಮ್ದು ಆಚರಣೆ ಮಾಡ್ತೀವಿ. ನಿಮ್ದೆಲ್ಲ ಪತ್ರಿಕಾ ಮಿತ್ರರು ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ವಿಶೇಷವಾಗಿ ಒಂದು AJ ಸದಾಶಿವ ಆಯೋಗ ಒಂದು SC ST ಒಳ ಮೀಸಲಾತಿ ಒಂದು 35 ವರ್ಷಗಳ ಒಂದು ಸುದೀರ್ಘ ಹೋರಾಟದ ಫಲವಾಗಿ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದ ಸರ್ಕಾರದಲ್ಲಿ ಈ AJ ಸದಾಶಿವ ಆಯೋಗ ಒಳ ಮೀಸಲಾತಿ ಜಾರಿಯಾಗಿದೆ. ಅದಕ್ಕಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಹಾಗೂ ಸುಪ್ರೀಂ ಕೋರ್ಟ್ಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮುಖಾಂತರ ನಮ್ಮ ಒಂದು ದಲಿತ SC ST ಜನಾಂಗಗಳಿಗೆ ಒಂದು ನ್ಯಾಯ ಸಿಕ್ಕಂತಾಗಿದೆ. ಇದು ಒಂದು ನಮ್ಮೆಲ್ಲರಿಗೂ ಖುಷಿ ವಿಚಾರವಾಗಿದೆ. ಅದಕ್ಕೋಸ್ಕರ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ನಾನು ಧನ್ಯವಾದಗಳು. ಹಾಗೆ ಒಂದು ಕೇಂದ್ರ ಸರ್ಕಾರಕ್ಕೂ ನಮ್ಮ ಸಮಾಜದ ವತಿಯಿಂದ ಅದೇ ರೀತಿಯಾಗಿ ನಮ್ಮ ಒಂದು ಸಮುದಾಯದ ವತಿಯಿಂದ ಸಹೋದರರ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಕರ್ನಾಟಕದ ರೂವಾರಿಯಾದಂತಹ ಶ್ರೀ ಮಂದಕೃಷ್ಣ ಮಾದಿಗ ಸಾಹೇಬರಿಗೆ ನಮ್ಮ ಒಂದು ಸಮಾಜದ ವತಿಯಿಂದ ಹಾಗೂ ಎಲ್ಲ ಸಹೋದರರ ವತಿಯಿಂದ ಈ ಒಂದು ಸದಾಶಿವ ಆಯೋಗ ಹೋರಾಟದ ಸಮಿತಿ ಅಧ್ಯಕ್ಷರಾದಂಥ ಮಂದಕೃಷ್ಣ ಮಾದಿಗರವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಶಿರಸ್ರಾಷ್ಟಾಂಗ ಒಂದು ಮಾಡಿ ಒಂದು ನಮಸ್ಕಾರ ಹೇಳುವಂಥವರಾಗಿದ್ದೇವೆ. ಈ ಒಳ ಮೀಸಲಾತಿ ಒಂದು ಸಿಗಲಿಕ್ಕೆ ಒಂದು ಮುಖ್ಯವಾದ ಕಾರಣನೇ ಶ್ರೀ ಮಂದಕೃಷ್ಣ ಮಾದಿಗರವರಾಗಿರುತ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಒಂದು ನಮ್ಮ ಸಮಾಜದ ಒಂದು ಸೆಕೆಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಅವರೆಲ್ಲರಿಗೂ ನಮ್ಮ ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಕಾಳಪ್ಪ ಪಾಟೀಲ್, ಸುನೀಲ್ ಮೇಟಿಕರ್, ಅತೀಕ್ ಹಾಜ್ರಾ, ಪ್ರವೀಣ್ ಹೊಂಬಾಳೆ, ಮಹೇಶ್ ಕಟ್ಟಿಮನಿ, ಯಶ್, ಆಕಾಶ್, ಪವಿತ್ರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.